ಗಂಧದ ಗುಡಿ ಜ್ಞಾನಗಂಗೋತ್ರಿ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ. ಎಜುಕೇಶನ್ ಐಕಾನ್ ಮಿಂಗೇಗೌಡರು ಬಂದಿದ್ದಾರೆ. ನಮಸ್ಕಾರ ಸರ್. ಯಾಕೆ ಅಲ್ಲಿ ಗಲಾಟೆ ಮಾಡೋದು? ಅಲ್ಲಿ ಗೋಬಿ ತಿಂತಿರೋರೆ, ಬೈಕ್ ಹತ್ರ ನಿಂತಿರೋರೆ, ಮಕ್ಕಳು 1 ತಿಂಗಳಿಂದ ಪ್ರಾಕ್ಟೀಸ್ ಮಾಡೋರು. ವೀರೇಗೌಡರು ಊಟ ಅರೇಂಜ್ ಮಾಡೋರು. ಸ್ಕೂಲ್ ಬಸ್ ಅಲ್ಲೇ ಡ್ರಾಪ್ ಇದೆ. 1.5 ಗಂಟೆ ಪ್ರೋಗ್ರಾಮ್ ಇದೆ. ಶಾಂತಚಿತ್ತವಾಗಿ ಪ್ರೋಗ್ರಾಮ್ ಎಂಜಾಯ್ ಮಾಡಿ, ವಿಡಿಯೋ ಮಾಡ್ಕೊಳ್ಳಿ, ಸ್ಟೇಟಸ್ ಹಾಕೊಳ್ಳಿ. ಸರ್, ಗದಗ ಗುಡಿ ಅಂತ ಥೀಮ್ ಇದೆಯಲ್ಲ, ಏನ್ ಪ್ರಾಣಿ ಕಾಡಿನ ಬಗ್ಗೆ ಪರ್ಫಾರ್ಮೆನ್ಸ್ ಇರುತ್ತಾ? ಇಲ್ಲಿಗ ಆಂಬ್ಯುಲೆನ್ಸ್ ಬ್ಯಾನರ್ ನೋಡಿದ್ರೆ ಬೇರೆನೇ ಕಥೆ ಇದೆ. ನನ್ನ ಪ್ರಕಾರ ಈ ರೀತಿ ಇರ್ಬೋದು. ಕೇಳ್ರಿ, ನಮ್ ಟೆಂಟ್ಗೆ ಪರಸಂಗದ ಗೆಂಡೆ ತಿಮ್ಮ ಸಿನಿಮಾ ಹಾಕೋರೆ. ದಿನಕ್ಕೆ 3 ಆಟ ಇರುತ್ತೆ, ನೋಡಕ್ಕೆ ಬರ್ರಪ್ಪೋ. ಕನ್ನಡ ಚಿತ್ರರಂಗ ಇಂದು ವಿಶ್ವಾದ್ಯಂತ ಕನ್ನಡ ಗುರುತು ನಿರ್ಮಿಸಿಕೊಂಡಿದೆ. ಈ ಉನ್ನತ ಸ್ಥಾನಕ್ಕೆ ತಲುಪಲು ನಟ ನಟಿಯರು, ನಿರ್ದೇಶಕರು, ನಿರ್ಮಾಪಕರು, ಸಂಗೀತ ನಿರ್ದೇಶಕರು, ಗೀತ ರಚನಾಕಾರರು ಹಾಗೂ ಪರದೆಯ ಹಿಂದೆ ದುಡಿದ ಅನೇಕ ಕಲಾವಿದರು ವರ್ಷಗಳ ಕಾಲ ಅಪಾರ ಶ್ರಮ ಮತ್ತು ತ್ಯಾಗವನ್ನು ಅರ್ಪಿಸಿದ್ದಾರೆ. ಇಂದಿನ ಮಕ್ಕಳು ವರ್ಣರಂಜಿತ ಚಲನಚಿತ್ರಗಳೊಂದಿಗೆ ಬೆಳೆದಿದ್ದರೂ ಕನ್ನಡ ಚಿತ್ರರಂಗವೆಂಬ ಚಂದನವನ ಗಂಧದ ಗುಡಿ ಕೇವಲ ಕೆಲವು ಕನಸುಗಳೊಂದಿಗೆ ಆರಂಭದ ಪ್ರಯತ್ನದ ಫಲವಾಗಿದೆ. ಆ ಸರಳ ಆರಂಭದಿಂದ ಇಂದು ಕಂಡ ಈ ವೈಭವದವರೆಗೆ ಸಾಗಿದ ಪಯಣವನ್ನು ಬೆಳಕು ಹಾಕುವ ಈ ಕ್ಷಣಕ್ಕೆ ನಾವು ಎಲ್ಲರೂ ಸಾಕ್ಷಿಯಾಗೋದು. ಬ್ಲಾಕ್ ಅಂಡ್ ವೈಟ್ ಎಂದರೆ ಕನ್ನಡ ಚಿತ್ರರಂಗದ ಶುದ್ಧ ಆತ್ಮ ಹುಟ್ಟಿದ ಕಾಲ. ಆ ದಿನಗಳಲ್ಲಿ ತೆರೆ ಮೇಲೆ ಬಣ್ಣಗಳಿರಲಿಲ್ಲ, ಆದರೆ ಕಥೆಗಳಿಗೆ ಹಾಡವಿತ್ತು, ಸಂಭಾಷಣೆಗಳಿಗೆ ತೂಕವಿತ್ತು, ಅಭಿನಯಕ್ಕೆ ಸತ್ಯತೆ ಇತ್ತು. ಸರಳ ಸೆಟ್ಗಳು, ಮಿತವಾದ ತಂತ್ರಜ್ಞಾನ ಮತ್ತು ನೇರವಾದ ಕಥನಾಂಕಗಳ ನಡುವೆ ಪ್ರೇಕ್ಷಕರ ಮನಸ್ಸನ್ನು ಕದಲಿಸುವ ಶಕ್ತಿ ಆ ಚಿತ್ರಗಳಿಗಿತ್ತು. ಕುಟುಂಬದ ಮೌಲ್ಯ, ತ್ಯಾಗ, ಪ್ರೀತಿ ಮತ್ತು ಸಮಾಜದ ಪ್ರತಿಬಿಂಬಗಳು ಆ ಕಾಲದ ಸಿನಿಮಾಗಳ ಉಸಿರಾಗಿದ್ದವು. ನಟರ ಮುಖದಲ್ಲಿ ಅಲಂಕಾರಕ್ಕಿಂತ ಭಾವನೆಗಳು ಮಾತನಾಡುತ್ತಿದ್ದವು. ಹಾಡುಗಳಲ್ಲಿ ಶಬ್ದಕ್ಕಿಂತ ಅರ್ಥ ಹೆಚ್ಚು ಕೇಳಿಸುತ್ತಿತ್ತು. ಆದರೆ ಇಂದಿನ ವೈಭವದ ಬುನಾದಿ ಹಾಕಿದ ಆ ಬ್ಲ್ಯಾಕ್ ಅಂಡ್ ವೈಟ್ ತಲೆಮಾರಿನ ಚಿತ್ರಗಳು ಹೆಸರುಗಲ್ಲದೆಯೂ ಸಹ ಕನ್ನಡ ಸಿನಿರಂಗದ ಅಡಿಗಲ್ಲಾಗಿ ಇಂದಿಗೂ ಕುತೂಹಲ ಹುಟ್ಟಿಸುತ್ತವೆ.